ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಲೆ ಬರೆಸಿ, ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರನ್ನ ಸ್ಮರಿಸಿರುವಂತಹ ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರ ಈ ಒಂದು ಕವಿತೆಯನ್ನ ಸ್ತುತಿಸಿ, ಈ ದಿನ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ ಗೋಪಿ ಶೆಟ್ಟಿಯೂರು ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿ ಶ್ರೀ ಸುಬ್ಬೇದೇವರು ಸ್ವಾಮೀಜಿಗಳವರ 17ನೇ ಪುಣ್ಯಸ್ಮರಣೆ ಹಾಗೂ ಕಂತೆ ಭಿಕ್ಷಾ ಕಾಯಕ ಸಂತ ಶ್ರೀ ಸುಬ್ಬೇದೇವರು ಸ್ವಾಮೀಜಿ ಕೃತಿ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಆಶೀರ್ವಚನವನ್ನ ನೀಡಿ ನಿರ್ಗಮಿಸಿದಂತಹ ಮತ್ತು ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಎಲ್ಲ ಗುರುಗಳಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈ ದಿನ ಒಂದು ಗೋಪಿ ಶೆಟ್ಟಿಯೂರು ಅಂದ್ರೆ ರಾಮಪುರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರಬಹುದಾದಂತಹ ಒಂದು ದಿವ್ಯ ಕ್ಷಣ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಯಾಕೆಂದ್ರೆ ಪೂಜ್ಯ ಶ್ರೀ ಸುಬ್ಬೇದೇವರು ಸ್ವಾಮೀಜಿಗಳವರ ಬಗ್ಗೆ ಪ್ರತಿ ವರ್ಷ ಅನೇಕ ಪೂಜ್ಯರು ಬರ್ತಾ ಇದ್ರು, ಗಣ್ಯರು ಬರ್ತಾ ಇದ್ರು, ಮಾತಾಡ್ತಾ ಇದ್ರು, ಹೋಗ್ತಾ ಇದ್ರು. ಮಾತನಾಡುವಂತಹ ಮಾತುಗಳು ಗಾಳಿಯಲ್ಲಿ ತೇಲೋಗ್ಬಿಡ್ತಾ ಇತ್ತು. ಕೆಲವರು ಮಾತ್ರ ತಮ್ಮ ಕಿವಿಯಲ್ಲಿ ಇಟ್ಕೊಂಡು, ಹೃದಯದಲ್ಲಿ ಇಟ್ಕೊಂಡು ಅವರನ್ನ ಸ್ಮರಿಸ್ತಾ ಇದ್ರು. ಆದ್ರೆ ಅವರನ್ನ ಒಂದು ದಾಖಲೆಯ ರೂಪದಲ್ಲಿ ಇಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ವಿಜಯವಾಣಿ ದಿನಪತ್ರಿಕೆಯ ಉಪಸಂಪಾದಕರಾದಂತಹ ದೊಡ್ಡನಮುಂಡಿ ರಾಜಣ್ಣನವರು ಪೂಜ್ಯರ ಮಠದಲ್ಲಿ ವಿದ್ಯಾರ್ಥಿ ಆಗಿರುವುದರ ಜೊತೆಗೆ ಆ ಗುರುಗಳ ಒಂದು ಸ್ಮರಿಸುವಂತಹ ಒಂದು ಮಹತ್ವವಾದಂತಹ ಕಾರ್ಯಕ್ಕೆ ಕೈ ಹಾಕಿ ಒಂದು ವಿಶೇಷವಾದಂತಹ ಕೃತಿ ಕಂತೆ ಭಿಕ್ಷಾ ಕಾಯಕ ಸಂತ ಶ್ರೀ ಸುಬ್ಬೇದೇವರು ಸ್ವಾಮೀಜಿ ಅನ್ನೋ ಒಂದು ಪುಸ್ತಕವನ್ನ ಕೊಡುವುದರ ಮೂಲಕ ಗೋಪಿ ಶೆಟ್ಟಿಯವರು ಇವತ್ತು ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಒಂದು ಹೆಸರನ್ನ ಬರಲು ಕಾರಣೀಭೂತರಾಗಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಯಾಕಂದ್ರೆ ಪುಸ್ತಕವನ್ನ ಬರೆಯೋದು ಮತ್ತು ಅವರ ಬಗ್ಗೆ ವಿಷಯವನ್ನ ಸಂಗ್ರಹಿಸೋದು, ಅದನ್ನ ಪ್ರಕಟಣೆ ಮಾಡೋದು, ಅದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಮತ್ತು ಆ ಲೇಖಕರಾದಂತಹ ಅವರಿಗೆ ಗೊತ್ತು. ಪ್ರತಿಯೊಂದು ಅಂಶಗಳನ್ನು ಕೂಡ ಬರೆದು ನಂತರ ಅದನ್ನು ತಿದ್ದುಪಡಿ ಮಾಡಿ ಅನಂತರ ಅದು ಅಲೈನ್ಮೆಂಟ್ ಮಾಡಿ ಮುದ್ರಣಕ್ಕೆ ಹೋಗುವವರೆಗೂ ಕೂಡ ತುಂಬಾ ಕೆಲಸಗಳಿರುತ್ತೆ. ಆದ್ರೆ ಅಂತಹ ಒಂದು ಇಲ್ಲಿಯ ಮಠದ ವಿದ್ಯಾರ್ಥಿಯಾಗಿ ಅಂತಹ ಒಂದು ಮಹತ್ವವಾದ ಕಾರ್ಯವನ್ನ ಮಾಡಿದ್ದಾರೆ ನಮ್ಮ ದೊಡ್ಡನಮುಂಡಿ ರಾಜಣ್ಣ ಸರ್ ಅವರು. ಇವತ್ತು ನಾವು ಗೋಪಿ ಶೆಟ್ಟಿಯೂರು ಮಠದಲ್ಲಿ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿ ಇದ್ದೇವೆ. ಇಲ್ಲಿ ಪೂಜ್ಯರುಗಳು ಮಾತಾಡಿರೋದನ್ನ ಕೇಳಿದ್ದೀರಾ. ನಮ್ಮ ಪೂಜ್ಯರು ಕೂಡ ತುಂಬಾ ವಿಶೇಷವಾಗಿ ಮಾತನಾಡೋದು ಶರಣರ ಬಗ್ಗೆ. ಪೂಜ್ಯರ ನೋಡ್ತಾ ಇದ್ದೀರಾ, ಅನೇಕ ಮಾತುಗಳನ್ನ ಕೇಳ್ತಾ ಇದ್ದೀರಾ ಅಂದ್ರೆ ನೀವೊಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಇದ್ದೀರಾ ಅಂತ. ಕೆಲವರು ಹೇಳ್ತಾರೆ ನಾವು ಈ ಇಹಲೋಕವನ್ನ ತ್ಯಜಿಸಿ ಮೇಲಕ್ಕೆ ಹೋದಾಗ ಸ್ವರ್ಗ ಸಿಗುತ್ತೆ, ನರಕ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕ ಸಿಗುತ್ತೆ ಅಂತ ನಮ್ಮೆಲ್ಲರಿಗೂ ಕೂಡ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆದ್ರೆ ಶರಣರು ಅದನ್ನ ಅಲ್ಲ ಹೇಳ್ತಾರೆ, ಇಲ್ಲಪ್ಪ, ನೀನು ನಿಜ ಜೀವನದಲ್ಲಿ ಜೀವನವನ್ನ ನಡೆಸುವಾಗ ಏನು ಒಳ್ಳೆಯದನ್ನ ನೋಡ್ತೀಯೋ ಅದೇ ಸ್ವರ್ಗ, ಏನು ಕೆಟ್ಟದನ್ನ ಅನುಭವಿಸ್ತೀಯೋ ಅದೇ ನರಕ ಅಂತ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಅಲ್ಲ ಕಣಪ್ಪ, ಸತ್ಯವ ನುಡಿಯುವುದೇ ದೇವಲೋಕ. ಇವತ್ತು ಸ್ವಾಮೀಜಿಗಳು ಮಾತಾಡಿದ್ದಾರೆ, ವಚನಗಳನ್ನ ಹೇಳ್ತಾ ಇದೀವಿ ಅಂದ್ರೆ ಸತ್ಯದ ಮಾತುಗಳು ಬರ್ತಾ ಇದೆ, ಅದನ್ನ ಕೇಳ್ತಾ ಇದ್ದೀರಲ್ಲ ಅಂದ್ರೆ ಇವತ್ತು ನೀವೆಲ್ಲಿದ್ದೀರಾ? ದೇವಲೋಕದಲ್ಲಿದ್ದೀರಾ ಅಂತ.
ಆಚಾರಯುಕ್ತವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂದ್ರೆ ಅದು ಆಚಾರವೇ ಸ್ವರ್ಗ. ಅಂದ್ರೆ ಇವತ್ತು ನೀವು ಕೇವಲ ಗೋಪಿ ಶೆಟ್ಟಿಯವರು ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿಲ್ಲ, ನೀವೆಲ್ಲಿದ್ದೀರಾ? ಒಂದು ದೇವಲೋಕದಲ್ಲಿದ್ದೀರಾ, ಒಂದು ಸ್ವರ್ಗದಲ್ಲಿದ್ದೀರಾ ಅನ್ನೋ ಒಂದು ಭಾವವನ್ನ ಶರಣರು ಹೇಳಿದ್ದಾರೆ. ಅದನ್ನೇ ನಾವು ಅನುಭವಿಸಬೇಕಾಗುತ್ತೆ. ಅದಕ್ಕೆ ಇದನ್ನ ಪುರಸ್ಕರಿಸುವ ರೀತಿ ನಂತರ ಬಂದಂತಹ ಡಿ.ವಿ.ಜಿ ಅವರು ಕೂಡ ಹೇಳ್ತಾರೆ, ಮರಣದೇನು ಮುಂದೇನು, ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ಗದಲ್ಲಿ ನೆಮ್ಮಂಕುತಿಮ್ಮ. ಮರಣದ ನಂತರ ಮುಂದೆ ಏನು? ಕೆಲವರು ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ, ಇನ್ನು ಕೆಲವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ, ಇನ್ ಕೆಲವರು ಸರಿಯಾಗಿ ಕೆಲಸ ಮಾಡಕ್ಕಾಗಲಿಲ್ಲ ಮತ್ತೆ ಭೂತ ಆಗಿ ಬಂದು ಕಾಡ್ತಾನೆ ಅಂತ ಹೇಳ್ತಾರೆ. ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು ನಿಜನ? ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ. ಇವತ್ತು ನಾವು ಏನಾದ್ರು ಕಾರ್ಯಕ್ರಮ ಗೋಪಿ ಶೆಟ್ಟಿಯವರು ನಡೀತಾ ಇದೆ ಅಂದ್ರೆ ನಮ್ಮ ಸಂಪಾದಕರು ದೊಡ್ಡನ ಮಂದಿ ರಾಜಣ್ಣ ಅವರು ಇಲ್ಲೇ ಇದ್ದಾರೆ. ನಾಳೆ ಪತ್ರಿಕೆಯಲ್ಲಿ ವರದಿ ಮಾಡಿಬಿಡ್ತಾರೆ, ಈ ಗೋಪಿ ಶೆಟ್ಟಿಯವರನ್ನ ನಲ್ಲಿ ಒಂದು ಧಾರ್ಮಿಕ ಸಮಾರಂಭ ನಡೀತು, ಮತ್ತೆ ಒಂದು ಕೃತಿ ಬಿಡುಗಡೆ ಸಮಾರಂಭ ಇತ್ತು ಅಂತ ವರದಿಯನ್ನು ನಾಳೆ ಮಾಡ್ತಾರೆ. ಇಂಥ ಕಾರ್ಯಕ್ರಮ ನಡೀತು ಅಂತ ಗೊತ್ತಾಗುತ್ತೆ. ಹಂಗೆ ಸ್ವರ್ಗಕ್ಕೆ ಹೋಗಿರೋರು ನರಕಕ್ಕೆ ಹೋಗಿರೋರು ನಮ್ಗೆ ವರದಿ ಕೊಟ್ಟಿರ್ಬೇಕಲ್ಲ. ಯಾರು ಕೊಟ್ಟಿದ್ದಾರೆ? ನಮ್ಮ ಬಂಧು ಬಾಳಗಳನ್ನ ಅನೇಕ ಜನರನ್ನ ಕಳ್ಕೊಂಡಿದ್ದೀವಿ ಅಲ್ವಾ, ಅಥವಾ ಸಂಬಂಧಿಕರನ್ನ ಕಳ್ಕೊಂಡಿದ್ದೀವಿ. ಯಾರಾದ್ರೂ ಬಂದು ಅಪ್ಪ ನಾನು ಸ್ವರ್ಗದಲ್ಲಿ ಇದ್ದೀನಿ ಅಂತನೋ, ಅಪ್ಪ ನಾನು ನರಕದಲ್ಲಿದ್ದೀನಿ ಅಂತನೋ ಯಾರಾದ್ರೂ ಹೇಳಿದಾರ? ತೆರಿಗೆ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ಈ ಭೂಮಿಯನ್ನು ಅರಿತು ಬಾಳಿದರೆ ಅದೇ ಸ್ವರ್ಗ. ಗಂಡ ಹೆಂಡತಿ ಮಕ್ಕಳು 3 ಜನ ಇದ್ದೀವಿ, ಅತ್ತೆ ಮಾವ ಇದ್ದೀವಿ, ಎಲ್ಲರೂ ಹೊಂದಾಣಿಕೆಯಾಗಿ ಬಾಳ್ಕೊಂಡು ಮನೆಯಲ್ಲಿ ಒಳ್ಳೆಯ ಕ್ಷಣವನ್ನ ಅನುಭವಿಸ್ತಾ ಇದ್ರೆ ಅದೇ ಸ್ವರ್ಗ. ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡಿ ಕಂಡ್ರೆ ಗಂಡನ್ಗಾಗಲ್ಲ ಅಂದ್ರೆ ಅದೇ ನರಕ ಅಂತ ಅರ್ಥ ಅಲ್ಲ. ಇದೇ ಸ್ವರ್ಗ ಮತ್ತು ನರಕ ಅನ್ನೋದಕ್ಕಿದೆ, ಬೇರೆ ಏನೂ ಅಲ್ಲ. ಒಳ್ಳೆಯ ಕ್ಷಣಗಳನ್ನ ಅನುಭವಿಸಿ ಅದಕ್ಕೆ ಬಂದಿರೋದೇ ಈ ಒಂದು ಮಠದಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ಹೇಳೋದಕ್ಕೆ ನಿಮ್ಗೆ ಇಚ್ಛೆ ಪಡ್ತಾರೆ. ಹಿಂಗೆ ಒಂದು ಗೋಪಿ ಶೆಟ್ಟಿಯವರು ಅಲ್ಲಿ ಒಬ್ಬ ಮಹಿಳೆ ಇದ್ದಾರೆ, ಒಂದು 42 ವರ್ಷ ವಯಸ್ಸು. ಅವ್ರ ಮನೆಗೆ ಒಬ್ರು ಗುರುಗಳು, ನಮ್ಮ ಗುರುಗಳಂತವ್ರು ಹೋಗ್ತಾರೆ. ಹೋದಾಗ ಆ ಗುರುಗಳಿಗೆ ನೀರನ್ನ ಕೊಟ್ಟು ಅವರನ್ನ ಒಳಗಡೆ ಕರ್ಕೊಂಡು ಅವರಿಗೆ ಪೂಜೆ ಪರಿಕರಗಳನ್ನ ಸಿದ್ಧಪಡಿಸಿ ಎಷ್ಟು ಚೆನ್ನಾಗಿ ನಯವಾಗಿ ಮಾತಾಡ್ತಾರೆ ಅಂದ್ರೆ ಗುರುಗಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆ ಗೋಪಿ ಶೆಟ್ಟಿಯೂರಿನಲ್ಲಿರುವಂತಹ ಈ ಮಹಿಳೆಗೆ ಎಂತ ಸಂಸ್ಕಾರ ಅಂತ ಖುಷಿ ಆಗುತ್ತೆ. ಆಗ ಅವ್ರು ಕೇಳ್ತಾರೆ, ನಿನ್ನ ಹೆಸರೇನಮ್ಮ ಅಂತ ಹೇಳ್ತಾರೆ. ಆಗ ಅವ್ರ ಹೆಸರು ಹೇಳ್ತಾರೆ, ನಿನ್ನ ವಯಸ್ಸು ಎಷ್ಟಮ್ಮ? ನನ್ನ ವಯಸ್ಸು 2 ವರ್ಷ. ಅವ್ರಿಗೆ ವಯಸ್ಸಾಗಿರುತ್ತೆ 42 ವರ್ಷ, ಅವ್ರು ಎಷ್ಟು ಹೇಳ್ತಾ ಇದ್ದಾರೆ? 2 ವರ್ಷ ಅಂತ ಹೇಳ್ತಾರೆ. ನಿಮ್ಮ ಗಂಡನ ವಯಸ್ಸು? ನನ್ನ ಗಂಡನ ವಯಸ್ಸು 1 ವರ್ಷ. ನಿಮ್ಮ ಅತ್ತೆಯ ವಯಸ್ಸು? ನಮ್ಮ ಅತ್ತೆಯ ವಯಸ್ಸು 6 ತಿಂಗಳು. ನಿಮ್ಮ ಮಾವನ ವಯಸ್ಸು? ನಮ್ಮ ಮಾವ ಇನ್ನೂ ಹುಟ್ಟೇ ಇಲ್ಲ. ಏನು ಇದು ಒಗಟಿನ ರೀತಿ ಹೇಳ್ತಾ ಇದ್ದಿಲ್ಲ? ಏನು ಹೇಳಮ್ಮ ಅಂದ್ರೆ, ಗುರುಗಳೇ ನನ್ನ 40 ವರ್ಷ ವಯಸ್ಸನ್ನ ಜನರಿಗೆ ಬೈಯುವುದರ ಮುಖಾಂತರ, ನಿಂದನೆ ಮಾಡುವುದರ ಮುಖಾಂತರ, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಿ ವ್ಯರ್ಥವಾಗಿ ಕಳೆದು ಬಿಟ್ಟೆ. ಹೀಗೆ ನೋಡಿ, ಈಗ ಒಂದು ಮಠದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತೆ, ಬಾ ಅಂತ ನಮ್ಮ ಪಕ್ಕದ ಮನೆಯವರು ಕರ್ಕೊಂಡ್ಬಂದು ಕೂರಿಸಿದ್ರು. ಅವರು ಮಾತನ್ನ ಹೇಗೆ ಆಡಬೇಕು ಅನ್ನೋದನ್ನ ಕಲಿಸ್ಕೊಟ್ರು. ಅಂದ್ರೆ ಪ್ರತಿಯೊಬ್ಬರು ಮನೆಗೆ ಬರ್ಲಿ, ಯಾರನ್ನೇ ಕಾಣ್ಲಿ, ಅವರ ಜೊತೆ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ಶರಣರ ವಚನಗಳ ಮುಖಾಂತರ ಉದ್ಗರಿಸಿದ್ರು. ಆ ವಚನ ಯಾವುದು ಅಂದ್ರೆ ಗುರುಗಳೇ, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದಡೆ ಲಿಂಗ ನೆಚ್ಚಿ ಅಬುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆನ್ಪರಿವನಯ್ಯ ಅನ್ನೋ ಒಂದು ವಚನವನ್ನ ಹೇಳಿದ್ರು. ಅದೇ ರೀತಿ ನೀವು ಬಾಳ್ಬೇಕು ಅಂತ ಹೇಳಿದ್ರು. ಅವತ್ತಿನಿಂದ ಆ ರೀತಿ ಮಾತಾಡ್ತಾ ಇದ್ದೀನಿ ಗುರುಗಳೇ. ಪ್ರತಿಯೊಬ್ಬರ ಹತ್ರನೂ ನಾವು ಕೂಡ ಪಕ್ಷಿ ಯಾವ ರೀತಿ ಮಾತನಾಡುತ್ತೋ, ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಇಂಪಾಗಿ ಮಾತನಾಡುತ್ತೋ ಆ ರೀತಿ ಇಂಪಾಗಿ ಮಾತನಾಡ್ತಾ ಇದ್ದೀನಿ. ಯಾವಾಗ್ಲಿಂದ? 2 ವರ್ಷದಿಂದ. ಮತ್ತೆ ನನ್ನ ಮನೆಗೆ ಯಾರು ಬರ್ತಾ ಇರಲಿ, ಯಾರಾದ್ರೂ ಬಂದ್ರೆ ಅವ್ರನ್ನ ಬೈದು ಕಳಿಸ್ಬಿಡ್ತಾ ಇದ್ದೆ. ಸಂಬಂಧಿಕರಂತೂ ಬರ್ತಾನೆ ಇರ್ತಿರ್ಲಿಲ್ಲ. ಅದಕ್ಕೂ ಕೂಡ ಒಂದು ಉತ್ತಮವಾದ ಒಂದು ವಚನವನ್ನ ಉದಾಹರಣೆ ಕೊಟ್ಟರು. ಆ ವಚನ ಬಸವಣ್ಣವರ ವಚನ ಯಾವುದು ಅಂದ್ರೆ, ಏನಿ ಬಂದಿರಿ ಅದುಳಿದ್ದಿರಿ ಎಂದಡೆ ನಿಮ್ಮ ಮನದ ಮೈಸಿರಿ ಆರಿ ಹೋಗುದೆ, ಕೊಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದಡೆ ಸಿರ ಹೊಟ್ಟೆ ಇಡುವುದೆ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ವದ ಮಾವನೆ ಕೂಡಲ ಸಂಗಮ ದೇವ ಅಂತ ವಚನ ಹೇಳಿದ್ರು. ಯಾರೇ ಬರಲಿ ಮನೆಗೆ,
ಏನಿ ಬಂದಿರಿ ಹದೊಡಗಿದ್ದೀರಿ ಎಂದೇ ನಿಮ್ಮ ಮನದ ಮೈಸಿರಿ ಯಾರಿದೆ ಏನ್ ಚೆನ್ನಾಗಿದ್ದೀರಾ ಈಗ ಬಂದ್ರ ಅಂದ್ರೆ ನಿಮ್ಮ ಮನದ ಶ್ರೀಮಂತಿಕೆ, ನಿಮ್ ಶ್ರೀಮಂತಿಕೆ ಏನಾರು ಆರೋಗ್ಬಿಡುತ್ತಾ? ಈಗೆಲ್ಲ ಕಷ್ಟ ಅಲ್ಲ. ಯಾರಾದ್ರೂ ಮನೆಗೆ ಹೋದ್ರೆ ಹಾಗೆ ಬಂದ್ಬಿಟ್ಟಿದ್ಯಾ ಫೋನ್ ಮಾಡ್ಬರಕ್ಕಿಲ್ವಾ ಅಂತ ಹೇಳ್ತಾರೆ ಅಲ್ಲ. ಆದ್ರೆ ಆಗಲ್ಲ. ಬಸವಣ್ಣವ್ರು ಹೇಳ್ತಾರೆ, ಏನು ಬಂದಿರಿ ಅದೊಡಿದ್ದೀರಿ ಎಂದರೆ ನಿಮ್ಮ ಮನದ ಮೈಸಿರಿ ಹಾರಿ ಹೋಗುದೆ, ಕೊಳ್ಳಿರೆಂದರೆ ನೆಲ ಕುಳಿ ಹೋಗುದೆ, ಕೂತ್ಕೊ ಅಂದ್ರೆ ನಿಮ್ಮ ನೆಲ ತೂತ್ ಬೀಳುತ್ತ, ಒಡನೆ ನುಡಿದರೆ ಸಿರ ಹೊಟ್ಟೆ ಎಳೆಯುವುದೇ, ನೀನು ಅವ್ರ ಜೊತೆ ಮಾತನಾಡಿದ್ರೆ ನಿನ್ನ ಸಿರ ಮತ್ತು ಹೊಟ್ಟೆ ಒಡೆದೋಗುತ್ತಾ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದರೆ ಮೂಗ ಕೊಯ್ವದ ಮಾವನೆ ಕೂಡಲ ಸಂಗಮ ದೇವ. ಅವ್ರಿಗೆ ನೀನೇನು ಕೊಡಬೇಡ ಕಣಪ್ಪ, ಕೊಡದೇ ಹೋದ್ರೂ ಪರವಾಗಿಲ್ಲ, ಅವ್ರ ಜೊತೆ ಮಾತನಾಡುವಂತ ಒಂದು ಗುಣ ಇಲ್ಲ ಅಂದ್ರೆ ನಿನ್ನ ಮೂಗ ಕೊಯ್ಯುವುದ ಮಾವನೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ 2 ವಚನಗಳನ್ನು ತುಂಬಾ ಅದ್ಭುತವಾಗಿ ವಿವರಿಸಿದ್ರು. 2 ವರ್ಷಗಳಿಂದ ನಾನು ಅದೇ ರೀತಿ ನಡ್ಕೊಳ್ತಾ ಇದ್ದೀನಿ. ಮನೆಗೆ ಯಾರೇ ಬರಲಿ ಅವರನ್ನ ಪ್ರೀತಿಯಿಂದ ಕಾಣ್ತಾ ಇದ್ದೀನಿ. ನಮ್ಮ ಅತ್ತೆ ಮಾವಂದರನ್ನ ಪ್ರೀತಿಯಾಗಿ ಕಾಣ್ತಾ ಇದ್ದೀನಿ. ನನ್ನ ಅಕ್ಕಪಕ್ಕದ ಮನೆಯವರನ್ನ ಪ್ರೀತಿಯಿಂದ ಕಾಣ್ತಾ ಇದ್ದೀನಿ. ಸಂಬಂಧಿಕರನ್ನ ಪ್ರೀತಿಯಿಂದ ಕಾಣ್ತಾ ಇದ್ದೀನಿ. ಅದೇ ರೀತಿ ಮಾತಾಡ್ತಾ ಇದ್ದೀನಿ. 2 ವರ್ಷಗಳಿಂದ ನಾನು ಆ ರೀತಿ ನಡ್ಕೊಳ್ತಾ ಇರೋದ್ರಿಂದ ನನ್ನ ವಯಸ್ಸು 2 ವರ್ಷ. ನನ್ನ 40 ವರ್ಷ ವ್ಯರ್ಥ ಅದು. ನನ್ನ ನಿಜವಾದ ವಯಸ್ಸು 2 ವರ್ಷ. ನನ್ನ ಗಂಡನ್ನ ಸರಿ ಮಾಡಬೇಕು ಅಂದ್ರೆ 1 ವರ್ಷ ಹಿಡಿಯಿತು. 1 ವರ್ಷದಿಂದ ನನ್ನ ಗಂಡ ಸರಿಯಾಗಿದ್ದಾನೆ, ಆದುದರಿಂದ ನನ್ನ ಗಂಡನ ವಯಸ್ಸು 1 ವರ್ಷ. ನಮ್ಮ ಅತ್ತೆಯನ್ನು ಸರಿ ಮಾಡಬೇಕು ಅಂದ್ರೆ 1.5 ವರ್ಷ ಹಿಡಿತು. ನಮ್ಮ ಅತ್ತೆ 6 ತಿಂಗಳಿಂದ ಸರಿಯಾಗಿದ್ದಾರೆ. ನಮ್ಮ ಅತ್ತೆಯ ವಯಸ್ಸು 6 ತಿಂಗಳು. ನಮ್ಮ ಮಾವನ್ನ ಇನ್ನೂ ಸರಿ ಮಾಡಕ್ಕೆ ಆಗಿಲ್ಲ, ಆದುದರಿಂದ ನಮ್ಮ ಮಾವ ಇನ್ನೂ ಹುಟ್ಟೇ ಇಲ್ಲ. ಅಂದ್ರೆ ನಮ್ಮ ನಿಜವಾದ ವಯಸ್ಸು ಪ್ರಾರಂಭವಾಗಲು ಯಾವಾಗ್ಲಿಂದ ನಾವು ಒಳ್ಳೆಯದನ್ನ ಅಳವಡಿಸಿಕೊಂಡು ಅದೇ ರೀತಿ ಜೀವನದಲ್ಲಿ ಬದುಕಿದಾಗ ಮಾತ್ರ ನಿಜವಾದ ವಯಸ್ಸು ಪ್ರಾರಂಭ ಆಗುತ್ತೆ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಳೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅಂತ ಹೇಳ್ತಾರೆ. ನಾವು ಲೇಸೆನಿಸಿಕೊಂಡು ಒಳ್ಳೇದು ಅನಿಸ್ಕೊಂಡು ಕೇವಲ 1 ದಿನ ಬದುಕಿದ್ರು ಕೂಡ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ, ಅಂತಹ ಸಾರ್ಥಕ ಕ್ಷಣಗಳನ್ನ ಸವಿಯೋದಿಕ್ಕೆ ನಾವು ಈ ಒಂದು ಗೋಪಿ ಶಕ್ತಿಯವರು ಮಠದಲ್ಲಿ ಇದ್ದೇವೆ. ಗೋಪಿ ಶಕ್ತಿ ಅನ್ನೋದು ಒಂದು ವಿಶೇಷವಾದದ್ದು. ಅದು ಪರಮಾತ್ಮನ ಹೆಸರು. ಬಸವಣ್ಣವರು ಒಂದು ಕಡೆ ಮಹಾದೇವ ಶಕ್ತಿ ಅನ್ನೋ ಒಂದು ಪದವನ್ನ ಬಳಸ್ತಾರೆ. ಮಹಾದೇವ ಶಕ್ತಿ ಅನ್ನೋದು ಆ ಪರಶಿವನಿಗೆ ಕೊಡುವಂತದ್ದು. ಆ ಶಿವನ ಊರಲ್ಲಿ ನೀವಿದ್ದೀರಾ, ಪ್ರತಿಯೊಂದು ಕ್ಷಣವನ್ನ ನಾವು ಅನುಭವಿಸ್ಬೇಕು, ಸಂತಸವಾಗಿರ್ಬೇಕು ಅಲ್ಲ. ಈಗ ಉದಾಹರಣೆಗೆ ವಸಂತ ಕಾಲದಲ್ಲಿ ಗಿಳಿ ಹೋಗಿ ಏನ್ ಮಾಡುತ್ತೆ, ಕೋಗಿಲೆ ಬಂದು ಏನ್ ಮಾಡುತ್ತೆ, ಆ ಮಾವನ್ನ ಚಿಗುರನ್ನ ತಿನ್ನುತ್ತೆ. ಆ ಚಿಗುರನ್ನ ತಿಂದ ತಕ್ಷಣ ಎಷ್ಟೊಂದು ಧ್ವನಿಭರಿತವಾಗಿ ಹಾಡುತ್ತೆ. ಬರೀ ಕೊಡದ ಚಿಗುರು ಮಾವಿನ ಮರ, ಆದ್ರೆ ಆ ಮಾವಿನ ಮರ ನಂತರ ಕಾಯಾಗುತ್ತೆ, ಹಣ್ಣಾಗುತ್ತೆ, ಮನುಷ್ಯನಿಗೆ 2 ಹಣ್ಣನ್ನ ಕೊಡುತ್ತೆ. ಕೊಟ್ಟಾಗ ಅದ್ರ ಬೆಳಿಗ್ಗೆ ಏನ್ ಮಾಡ್ತಾನೆ ಅಂದ್ರೆ ಲಾರಿನೇ ತಗೊಂಡೋಗಿ ನಿಲ್ಸ್ಕೊಬಿಟ್ಟಿರ್ತಾನೆ ಮಾವಿನ ಮರದ ಕೆಳಗಡೆ. ಇಡೀ ಮಾವು ಎಲ್ಲವನ್ನು ನಾವು ತುಂಬಿಕೊಂಡು ಜೊತೆಗೆ ಮರವನ್ನು ಕೂಡ ಕರ್ಕೊಂಡು ಬಂದ್ಬಿಡ್ತೀವಿ ನಾವು. ಆ ರೀತಿ ಇದೆ. ಆದುದರಿಂದ ಆ ಮಾವಿನ ಚಿಗರನ್ನು ತಿಂದಂತಹ ಕೋಗಿಲೆ ಅಷ್ಟು ಸುಂದರವಾಗಿ ಹಾಡನ್ನ ಹಾಡಿ ನಮ್ಮೆಲ್ಲರಿಗೂ ಮುದವನ್ನು ನೀಡುತ್ತೆ ಅಂದ್ರೆ ಆ ಮಾವಿನ ಹಣ್ಣನ್ನು ಕೊಟ್ಟಂತಹ ಮಾವಿನ ಮರದ ಬಗ್ಗೆ ನಾವು ಎಷ್ಟು ಮಾತನಾಡಬೇಕಲ್ವಾ. ಅಂತಹ ಒಂದು ಉದ್ದೇಶ ನಮ್ಮದಾಗಬೇಕು ಅಂತ ಹೇಳ್ತಾ ಆ ಗೋಪಿ ಶಕ್ತಿ ಬದಲು ಮಹಾದೇವ ಶಕ್ತಿಯನ್ನು ಬಸವಣ್ಣವರು ಬಳಸುವಂತಹ ವಚನ ನಿಮ್ಗೆ ಗೊತ್ತಿದೆ. ಧರಣಿಯ ಮೇಲೊಂದು ಗಿರಿದಪ್ಪ ಅಂಗಡಿಯ ನಿಕ್ಕಿ ಅರದ ಕೊಳ್ಳಿರ್ದ ನಮ್ಮ ಮಹಾದೇವ ಶಕ್ತಿ, ಒಮ್ಮನೆ ವಾಗಡೆ ಒಡನೆ ನುಡಿವನು, ಇಮ್ಮನ ವಾಗಡೆ ನುಡಿಯನು, ಕಾಣಿಯ ಸೋಲ ಅರ್ಧ ಗಾಣಿಯಾಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಎಂತ ಅದ್ಭುತವಾದ ವಚನ. ನಾವು ಬೇರೆಯವ್ರನ್ನ ಮರೆಮಾಚಿ ತಪ್ಪು ಕೆಲಸವನ್ನ ಮಾಡಬಹುದು, ಆದ್ರೆ ಅಲ್ಲಿದಾನಲ್ಲ ಪರಶಿವ, ಅವರನ್ನ ಮರೆಮಾಚಿ ನಾವು ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ. ಧರಣಿ ಮೇಲೆ ಕುಳಿತುಕೊಂಡು ತಕ್ಕಡಿ ಬಟ್ಟನ್ನ ಹಿಡ್ಕೊಂಡು ನಮ್ಮನ್ನ ನಾವು ಮಾಡುವಂತಹ ಪಾಪ ಪುಣ್ಯಗಳನ್ನ ತೂಕ ಮಾಡ್ತಾ ಇದ್ದಾನೆ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು, ಕಾಣಿಯ ಸೋಲ ಅರ್ಧ ಗಾಣಿಯಾಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂತಹ ಒಂದು ವಚನಗಳನ್ನ ನಾವು ಜೀವನದಲ್ಲಿ ಅರ್ಥಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ತಾ, ಇದು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠ. 12ನೇ ಶತಮಾನದಲ್ಲಿ ನಮ್ಮ ಗುರುಗಳು ಹೇಳಿದಂಗೆ ಬಸವಣ್ಣನವರು 2 ತತ್ವವನ್ನ ಜಾರಿಗೆ ತರ್ತಾರೆ. ಒಂದು ಕಾಯಕ, ಮತ್ತೊಂದು ದಾಸೋಹ. ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ. ದುಡಿದು ಉಂಡ್ರಿ ಅಂದ್ರೆ ಅದು ಕಾಯಕ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅನ್ನೋದು ದಾಸೋಹ. ಆ ಕಾಯಕ ದಾಸೋಹ ತತ್ವ ಹೇಗಿತ್ತು ಅಂದ್ರೆ, ಬಸವ ಕಲ್ಯಾಣ ಹೋಗಿದ್ದೀರಾ ಯಾರಾದರೂ? ದಯಮಾಡಿ ಕೈ ಎತ್ತಿ. ಬಸವ ಕಲ್ಯಾಣ ನೋಡಿರೋರು? ಪರವಾಗಿಲ್ಲ, ತುಂಬಾ ಧನ್ಯನಾದೆ. ಮೊನ್ನೆ ಕೂಡ 1,500 ಜನ ಇದ್ರು. ಆ ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ.
ಇಬ್ರು ಮಾತ್ರ ಕೈ ಎತ್ತಿದ್ರು ಅಲ್ಲಿ ಬಸವ ಕಲ್ಯಾಣ ಯಾರು ನೋಡಿದ್ದೀನಿ ಅಂದ್ರೆ. ಕೂಡಲ ಸಂಗಮ ಯಾರೋ ಒಬ್ರು ಕೈ ಎತ್ತರು, ಬಸವನ ಬಾಗೇವಾಡಿ ಯಾರು ಇಲ್ಲ. ದಯಮಾಡಿ ಕೇಳಿಸ್ಕೊಳ್ಳಿ, ಲಿಂಗಾಯತರಾದಂತಹ ನಾವುಗಳು ನೀವು ಬೇರೆ ಸ್ಥಳ ಯಾವುದೂ ಹೋದ್ರು ಪರವಾಗಿಲ್ಲ. ಆಮೇಲೆ ತಿರುಪತಿಗೆ ಯಾರು ಹೋಗಿದ್ದೀರಿ ಅಂದ್ರೆ ಎಲ್ಲ ಕೈ ಎತ್ಬಿಟ್ರು, ಧರ್ಮಸ್ಥಳ ಯಾರು ಹೋಗಿದ್ದೀರಿ ಅಂದ್ರೆ ಎಲ್ಲ ಕೈ ಎತ್ಬಿಟ್ರು. ಆದ್ರೆ ನಮ್ಮ ಶರಣ ಕ್ಷೇತ್ರಗಳು, ನಮ್ಮ ಶರಣರು ಆ ತಿರುಗಾಡಿದಂತಹ ಸ್ಥಳವಾದಂತಹ ಯಾವುದು ಬಸವ ಕಲ್ಯಾಣ, ಬಸವಣ್ಣವರು ಹುಟ್ಟಿದ ಊರು ಬಸವನ ಬಾಗೇವಾಡಿ, ಇಂಗಳೇಶ್ವರ ಇದೆ, ದಯಮಾಡಿ ಹೋಗಿ. ಮತ್ತೆ ಬಸವಣ್ಣನವರು ಕಾಯಕ ಭೂಮಿಯಾಗಿ ಮಾಡಿಕೊಂಡಿದ್ದು ಬಸವ ಕಲ್ಯಾಣ, ಅಲ್ಲಿ ಒಬ್ಬೊಬ್ಬ ಶರಣರ ಗವಿಗಳು ಕೂಡ ಇದೆ. ಆ ಗವಿ ಒಳಗಡೆ ಹೋಗಿ ಬಂದ್ರೆ ಆ ಎಂತಹ ಸ್ಪರ್ಶದ ಅನುಭವ ಆಗುತ್ತೆ ಅಂದ್ರೆ ಮೈ ರೋಮಾಂಚನ ಆಗುತ್ತೆ. ಬಸವಣ್ಣನವರು ಬದುಕಿದ್ದಂತಹ ಅರಿವಿನ ಮನೆ ಇದೆ. ನಂತರ ಅಲ್ಲಿ ಅನುಭವ ಮಂಟಪ 600 ಕೋಟಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. 770 ಅಮರ ಗಣಗಳು ಅನುಭವ ಮಂಟಪದಲ್ಲಿದ್ರು. ಒಬ್ಬೊಬ್ಬರು ಶರಣರ ದ್ಯೋತಕವಾಗಿ ಒಂದೊಂದು ಕಂಬವನ್ನ ರಚನೆ ಮಾಡಿ ಹೆಚ್ಚು ಕಡಿಮೆ 80% ಕೆಲಸ ಆಗಿದೆ. ಇನ್ನೊಂದು ವರ್ಷದಲ್ಲಿ ಆ ಕೆಲಸ ಮುಗಿಯುತ್ತೆ. ಅದು ವಿಶ್ವದಲ್ಲೇ ಒಂದು ವಿಶೇಷ ಸ್ಮಾರಕ ಆಗುತ್ತೆ ಅನುಭವ ಮಂಟಪ. ಒಬ್ಬೊಬ್ಬರು ಶರಣರ ಹೆಸರು, ಅವರ ಪರಿಚಯ, ಅವರ ವಚನವನ್ನ ಆ ಕಂಬದಲ್ಲಿ ಕೆತ್ತನೆ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಾನು ಹೋಗಿ ನೋಡಿ ಬಂದಿದ್ದೇನೆ. ಅದು ಹೋಗಿ ಬಸವ ಕಲ್ಯಾಣ, ನಂತರ ಐಕ್ಯಸ್ಥಳ ಕೂಡಲ ಸಂಗಮಕ್ಕೆ ಹೋಗಿ ಅವ್ರನ್ನ ನೋಡಿ ಬಂದ್ರೆ ಮಾತ್ರ ನಮ್ಮ ಹೇಗೆ ಮುಸ್ಲಿಮರು ಮೆಕ್ಕ ಮದೀನಕ್ಕೆ ಬಂದ್ರೆ ಹೋದ್ರೆ ಮೋಕ್ಷ ಪಥ ಸಿಗುತ್ತೆ ಅಂದರೆ, ಹಂಗೆ ಲಿಂಗಾಯತರಾದವರು ನಮ್ಮ ಶರಣ ಕ್ಷೇತ್ರಗಳನ್ನ ನೋಡಿದ್ರು ಮಾತ್ರ ನಮ್ಗೆ ಮುಕ್ತಿ ಪಥ. ಬಸ್ ಫ್ರೀ ಇದೆ, ಕಲ್ಯಾಣ ಯೋಜನೆ ಇದೆ ಅಲ್ವಾ, ವಿಶೇಷವಾಗಿ ಬಿಟ್ಟಿದ್ದಾರೆ ಈಗಿನ ಸರ್ಕಾರದವರು. ಮಹಿಳೆಯರು ಫ್ರೀ, ಗಂಡಸರು ಒಂದ್ ಸ್ವಲ್ಪ ಟಿಕೆಟ್ ಹಾಕೊಂಡು ಹೋಗಿದ್ದು ಎಲ್ಲಾ ಸ್ಥಳಗಳನ್ನ ನೋಡಿ ಬನ್ನಿ ಅಂತ ಹೇಳ್ತಾ, ಅಂತಹ ಕಾಯಕ ಮತ್ತು ದಾಸೋಹ ತತ್ವವನ್ನ ಜಾರಿಗೆ ತಂದಂತಹ ಬಸವಣ್ಣನವರ ತತ್ವವನ್ನ ಮೆಚ್ಚಿ ಎಲ್ಲಿ ನಮ್ಮ ಗುರುಗಳು ಹೇಳಿದಂಗೆ ಆಫ್ಘಾನಿಸ್ತಾನ ಅಲ್ಲಿ ಮರುಳ ಶಂಕರ ದೇವರು ಬರ್ತಾರೆ. ಇನ್ನು ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ಬರ್ತಾರೆ. ಈ ಕಡೆ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಹೋಗ್ತಾರೆ. ಈ ಕಡೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರ ಬರ್ತಾರೆ. ಈ ಕಡೆ ಆಂಧ್ರ ಪ್ರದೇಶದಿಂದ ಹುಲಿಲಿಂಗ ದೇವ, ಹುಲಿಲಿಂಗ ಪೆದ್ದಿ ಬರ್ತಾರೆ. ಇನ್ನು ಮಧ್ಯಪ್ರದೇಶದಿಂದ ಡೋಗರ ಕಕ್ಕಯ್ಯ ಬರ್ತಾರೆ. ಸೌರಾಷ್ಟ್ರ ಅಂತ ಕರೀತಾರೆ ಗುಜರಾತ್ ಅಂತ, ಆ ಗುಜರಾತ್ ನಿಂದ ಆದಯ್ಯ ಅನ್ನೋರು ಬರ್ತಾರೆ. ಹಿಂಗೆ ಒಟ್ಟು ಎಷ್ಟು ಶರಣರು ಬರ್ತಾರೆ ಅಂದ್ರೆ 1,96,000 ಶರಣರು ಬಂದು ಆ ಕಲ್ಯಾಣ ನಾಡಿನಲ್ಲಿ ನೆಲೆಗೊಳ್ಳುತ್ತಾರೆ, ನೆಲೆ ನಿಲ್ತಾರೆ. ಆ ಒಂದು ಕೇಳಿರ್ಬೋದು, 1,96,000 ಶರಣರು. ಇವತ್ತು ನಾವು ಏನೇ ಒಂದು ಪ್ರಚಾರ ಇಲ್ಲ. ಈಗೊಂದು ನಾನು ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ಸರ್ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ರೆ ಅಮೆರಿಕದಲ್ಲಿರೋರು ನೋಡ್ಬೋದು, ಆಸ್ಟ್ರೇಲಿಯಾದಲ್ಲಿರೋರು ನೋಡ್ಬೋದು, ಈ ಕಡೆ ಜಪಾನ್ ಅಲ್ಲಿ ಇರೋರು ನೋಡ್ಬೋದು. ಹಾಗೆ ಯಾವುದೇ ಫೋನ್ ಇಲ್ಲ, ಅಂತರ್ಜಾಲ ಇಲ್ಲ, ಮೈಕ್ ಇಲ್ಲ, ಏನಿಲ್ಲ. ಆದ್ರೆ ಬಸವಣ್ಣನವರ ತತ್ವ ದೇಶ ವಿದೇಶಗಳಿಂದ ಹೇಗಿತ್ತು. ಯಾವುದೇ ಈಗೊಂದು ಫೇಸ್ಬುಕ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಎಂತಹ ತತ್ವ, ಅಂತಹ ಬಸವಣ್ಣನವರ ತತ್ವವನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. 12ನೇ ಶತಮಾನದ ಆ ಒಂದು ದಿವ್ಯ ಪರಂಪರೆಯನ್ನು ನೆನೆಯೋದಿಕ್ಕೆ ಈ ಒಂದು ಗೋಪಿ ಶೆಟ್ಟಿಯವರು ಇವತ್ತು ಒಂದು ದಿವ್ಯವಾದಂತಹ ಕಾರ್ಯಕ್ರಮವನ್ನು ಮಾಡಿದೆ. ನಂತರ ಬಂದಂತವರು ಯಡಿಯೂರು ಸಿದ್ದಲಿಂಗೇಶ್ವರರು. ಕಲ್ಯಾಣ ಕ್ರಾಂತಿ ಆದ ಮೇಲೆ ಸುಮಾರು 4-5 ಶತಮಾನಗಳು ವಚನಗಳು ಮುಚ್ಚೋಗ್ಬಿಡ್ತಾರೆ. ವಚನಗಳನ್ನ ಯಾರು ಕೂಡ ನೋಡೋದಕ್ಕೆ ಅವಕಾಶ ಆಗೋದಿಲ್ಲ. ಅನಂತರ ಯಡಿಯೂರು ಸಿದ್ದಲಿಂಗೇಶ್ವರ ಯಾವಾಗ ಬರ್ತಾರೆ, ಆಗ ಅನೇಕ ಶರಣರ ವಚನಗಳನ್ನ ಸಂಗ್ರಹ ಮಾಡಿ ಅವರು ಕೂಡ ವಚನಗಳನ್ನ ರಚನೆ ಮಾಡಲಿಕ್ಕೆ ತೊಡಗುತ್ತಾರೆ. ತದನಂತರ ಯಾರೋ 16ನೇ ಶತಮಾನದಲ್ಲಿ ಕತ್ತಲ ರಾಜ್ಯಕ್ಕೆ ನಮ್ಮ ಮಲೆ ಮಹದೇಶ್ವರರು ಬರ್ತಾರೆ. ಇದನ್ನ ಕತ್ತಲೆ ರಾಜ್ಯ ಅಂತ ಕರೀತಾರೆ. ಕತ್ತಲ ರಾಜ್ಯ ಅಂದ್ರೆ ಬೆಳಕಿಲ್ಲ ಅಂತಲ್ಲ, ಅಲ್ಲಿ ಮೌಢ್ಯಗಳಿಂದ, ಮೂಢನಂಬಿಕೆಗಳಿಂದ ತುಂಬಿ ತುಳುಕ್ತಾ ಇರ್ತಾರೆ. ಆ ಮೂಢನಂಬಿಕೆಗಳಿರುವಂತಹ ಜನರಿಗೆ ಸತ್ಯದ ಬೆಳಕನ್ನು ತೋರಿಸಬೇಕು, ಸತ್ಯದ ದಾರಿಯನ್ನು ತೋರಿಸಬೇಕು ಅಂತ ಶ್ರೀ ಮಲೆ ಮಹದೇಶ್ವರರು ಬಂದು ಇಲ್ಲಿ ಅನೇಕರಿಗೆ ಇಷ್ಟಲಿಂಗ ಧಾರಣೆಯನ್ನ ಮಾಡ್ತಾರೆ. ನಿಮ್ಮ ಪೂರ್ವಜರು ಮಲೆ ಮಹದೇಶ್ವರರಿಂದನೇ ಇಷ್ಟಲಿಂಗ ದಾರಿ ಆಗಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಈ ಭಾಗದಲ್ಲಿ ಸುಮಾರು ಲಿಂಗಾಯತರಿರುವಾಗ ಸುಮಾರು ಏನ್ ಮಾಡ್ತಾರೆ, ಬರ್ತಾ ಬರ್ತಾ ಮರೆತು ಬಿಡ್ತಾರೆ. ಮುಂದೂ ಹಾಗೆ ಆಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಇಷ್ಟಲಿಂಗ ಧಾರಣೆ ಮಾಡಿಸ್ಲಿಲ್ಲ ಅಂದ್ರೆ ಮುಂದೆ ಮಕ್ಕಳು ಕೂಡ ಏನಾಗುತ್ತೆ, ಈ ಸಂತತಿ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ನಾವು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟಲಿಂಗ ದಾರಿ ಮಾಡಲೇಬೇಕು. ಯಾಕಂದ್ರೆ ವಿಶ್ವದಲ್ಲಿ ದೇವರನ್ನ ಜೊತೆಯಲ್ಲೇ ತೆಗೆದುಕೊಂಡು ದೇಹದ ಜೊತೆಗೆ ಹೋಗುವಂತ ಯಾರಾದ್ರೂ ಧರ್ಮ ಇದೆ ಅಂದ್ರೆ ಅವರು ಲಿಂಗಾಯತರು ಮಾತ್ರ, ಬೇರೆ ಯಾರು ಇಲ್ಲ. ದೇವರನ್ನ ಜೊತೆಯಲ್ಲಿ ದೇವರನ್ನ ಕಾಣೋದಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾರೆ. ನಾವು ಲಿಂಗ ಹೊಂದಿದ್ರೆ, ಇಷ್ಟಲಿಂಗ ಹೊಂದಿದ್ರೆ ಇಷ್ಟಲಿಂಗದ ರೂಪದಲ್ಲೇ ದೇವರನ್ನ ಕಾಣಬಹುದು. ಅಂತಹ ಒಂದು ತತ್ವವನ್ನ ನಾವು ಇದು ಮಾಡಿದ್ವಿ. ನಂತರ ಬಂದಂತವರು ನಮ್ಮ ಗುರುಮಲ್ಲೇಶ್ವರರು 19ನೇ ಶತಮಾನದಲ್ಲಿ ಬರ್ತಾರೆ. ಅವರು ಶಿವಮೊಗ್ಗ ಜಿಲ್ಲೆ ಸವಳಂಗ ಅಂತ, ಅಲ್ಲಿಂದ ಈಗ ಅದು ಯಾವಾಗ ದಾವಣಗೆರೆ ಜಿಲ್ಲೆಗೆ ಸೇರಿದೆ.
ಮೊದಲು ಶಿವಮೊಗ್ಗ ಜಿಲ್ಲೆಗೆ ಸೇರಿದ್ದು, ಅಲ್ಲಿಂದ ಬಂದು ಎಲ್ಲಿಗೆ ಮೈಸೂರಲ್ಲಿದ್ದು ನಂತರ ಗುರುಮಲ್ಲೇಶ್ವರರು ದೇವರಲ್ಲಿ ಐಕ್ಯ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದೇ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಒಂದೆರಡು ನುಡಿಗೆ ವಿರಾಮ ಹೇಳ್ತೇನೆ. ಗುರುಮಲ್ಲೇಶ್ವರರು ತುಂಬಾ ಭಕ್ತಿ ಪರಂಪರೆಯಲ್ಲಿ ಪ್ರತಿಯೊಬ್ಬರ ಬಾಳಿಗೆ ಬೆಳಕಾಗಿರ್ತಾರೆ. ಅವರು ಯಾವ ರೀತಿ ಬೆಳಕಾಗಿರ್ತಾರೆ ಅಂದ್ರೆ, ಮುಸಲ್ಮಾನರು ಕೂಡ ಬಂದು ಅವರಿಗೆ ನಮಸ್ಕಾರವನ್ನ ಮಾಡಬೇಕು, ಶರಣಾರ್ಥಿಗಳನ್ನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ದಿವ್ಯ ಪರಂಪರೆ ಬೆಳೆದಿರುತ್ತೆ. ಈಗ ನಾವು ಏನಾದ್ರು ದಾರಿ ಹೋಗ್ತಾ ಇದ್ರೆ ಕೆಲವು ಸರಿದು ಬಿಡ್ತಾರೆ, ಆದ್ರೆ ಹಂಗಲ್ಲ. ಗುರುಮಲ್ಲೇಶ್ವರರು ದಾರಿ ಹೋಗ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಕೂಡ ರೋಡಿನ ಇಕ್ಕೆಲೆಗಳು ನಿಂತ್ಕೊಂಡು ಶರಣಾರ್ಥಿಗಳು ಗುರುದೇವ, ಶರಣಾರ್ಥಿಗಳು ಗುರುದೇವ ಅನ್ನುವ ನಿಟ್ಟಿನಲ್ಲಿ ಭಕ್ತಿಯನ್ನ ಸಂಪಾದನೆಯನ್ನ ಮಾಡಿರ್ತಾರೆ. ಅಲಕ್ ನಿರಂಜನ ಗುರುಮಲ್ಲೇಶ್ವರ ಮಹಾಪ್ರಭು ಅಂತ ನಾವು ದಾಸೋಹವನ್ನ ಮಾಡಬೇಕಾದ್ರೆ ಈಗಲೂ ಕೂಡ ಹೇಳ್ತಾ ಇದ್ದೀವಿ. ನಾವು ಯಾವುದೇ ಊಟ ಮಾಡಬೇಕಾದ್ರೂ, ದಾಸೋಹ ಮಾಡಬೇಕಾದ್ರೂ ಅಲಕ್ ನಿರಂಜನ ಗುರುಮಲ್ಲೇಶ್ವರ ಮಹಾಪ್ರಭು. ಅಲಕ್ ನಿರಂಜನ ಅನ್ನೋದು ಒಬ್ಬ ಮುಸಲ್ಮಾನ ಪೂಜ್ಯರಿಗೆ ಗೌರವವನ್ನ ಸಲ್ಲಿಸುವ ದ್ಯೋತಕವಾಗಿ ಅಲಕ್ ಅನ್ನೋ ಒಂದು ಪದವನ್ನ ಬಳಸ್ತಾನೆ. ಅಂತಹ ಗುರುಮಲ್ಲೇಶ್ವರರನ್ನ ನನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಮೈಸೂರಿನ ಅರಸರಾಗಿದ್ದಂತಹ ಮುಮ್ಮಡಿ ಕೃಷ್ಣರಾಜರ ಒಡೆಯರು ಹೇಗಾದ್ರೂ ಮಾಡಿ ನಮ್ಮ ಆ ಗುರುಗಳನ್ನ ಕರೆಸಿ ಅರಮನೆಯಲ್ಲಿ ಪೂಜೆ ಮಾಡಬೇಕು, ಅವರಿಗೆ ನಾನು ಕಾಣಿಕೆಯನ್ನು ಕೊಡಬೇಕು, ಗುರು ಕಾಣಿಕೆಯನ್ನು ಕೊಡಬೇಕು ಅಂತ ಭಾವಿಸ್ಕೊತಾರೆ. ಕರ್ಕೊಂಡು ಹೋಗ್ತಾರೆ ಅರಮನೆಗೆ. ಕರ್ಕೊಂಡು ಈ ಪೂಜೆಯನ್ನ ಮಾಡ್ತಾರೆ. ಪೂಜೆಯನ್ನ ಮಾಡಿ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ವಜ್ರ ವೈಡೂರ್ಯ ಆಭರಣಗಳನ್ನ ತೆಗೆದುಕೊಂಡು ಗುರುಮಲ್ಲೇಶ್ವರಿಗೆ ಕೊಡ್ತಾರೆ. ಗುರುಮಲ್ಲೇಶ್ವರ್ ಹೇಳ್ತಾರೆ, ಏನಪ್ಪ ಇದು ನಿಮ್ಗೆ ಗುರು ಕಾಣಿಕೆ ಕೊಡ್ತಾರೆ, ಇದು ಯಾರಿಂದ ಬಂದದ್ದು? ಅದೇ ಪ್ರಜೆಗಳ ಒಂದು ತೆರಿಗೆ ಹಣದಿಂದ ಬಂದಿರುವಂತದ್ದು. ನೀನು ಪ್ರಜೆಗಳ ತೆರಿಗೆಯಿಂದ ಬಂದಿರುವಂತಹ ಹಣವನ್ನ ಪ್ರಜೆಗಳ ಕಲ್ಯಾಣಕ್ಕೆ ಬಳಸಬೇಕು ಹೊರತು ಗುರುಗಳಿಗೆ ಕಾಣಿಕೆ ಕೊಡೋದಿಕ್ಕೆ ಅದು ನೀನು ಅರ್ಹನಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಏನ್ ಮಾಡೋದು? ಅದು ತಿರಸ್ಕರಿಸ್ಬಿಡ್ತಾರೆ, ಇಸ್ಕೊಳ್ಳೋದು. ಹಾಗಾದ್ರೆ ಏನ್ ಮಾಡೋದು? ನೀನು ಸಂಪಾದನೆ ಮಾಡಿದ ಹಣದಿಂದ ಮಾತ್ರ ನಾನು ಕಾಣಿಕೆಯನ್ನು ಸ್ವೀಕರಿಸ್ತೀನಿ ಅಂದ್ಬಿಟ್ಟು ಗುರುಮಲ್ಲೇಶ್ವರ ಬಂದ್ಬಿಡ್ತಾರೆ. ಈ ಕಡೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಯಾತನೆ ಆಗುತ್ತೆ, ನೋವನ್ನ ಅನುಭವಿಸ್ತಾರೆ. ನೋವನ್ನ ಅನುಭವಿಸಿ ಹೇಳ್ತಾರೆ, ಈಗ ಆ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಆ ಅರಮನೆಯ ಮುಂದೆ ಒಡ್ಡಾಡ್ತಾ ಇರ್ತಾರೆ. ಒಡ್ಡಾಡುವಾಗ ಒಬ್ಬ ಕಳ್ಳ ವೇಷವನ್ನ ಹಾಕೊಂಡು ಅರಮನೆಗೆ ಬರೋದನ್ನ ನೋಡ್ತಾರೆ. ಅದನ್ನ ನೋಡಿದಾಗ ನಾನು ಕೂಡ ವೇಷವನ್ನ ಮರೆತುಕೊಂಡು, ರಾಜ ಹೋದ್ರೆ ಯಾರಾದ್ರೂ ಕೂಲಿ ಕೆಲಸ ಕೊಡ್ತಾರ? ಪ್ರಭು ನಿಮ್ಗೆ ಎಷ್ಟು ಬೇಕು ದುಡ್ಡು ತಗೊಳ್ಳಿ, ನಾನಂತೂ ನಿಮ್ಗೆ ಕೂಲಿ ಇಸ್ಕೊಡಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ವೇಷವನ್ನ ಬದಲಾಯಿಸ್ತಾರೆ. ಒಳ್ಳೆ ಕಪ್ಪು ಬಟ್ಟೆಯನ್ನ ಹಾಕೋತಾರೆ, ಮಸಿಯನ್ನ ಬಳ್ಕೊಳ್ತಾರೆ. ಬಳ್ಕೊಂಡು ಬೆಳಿಗ್ಗೆ ಆಗತ್ತೆ. ಬೆಳಿಗ್ಗೆ ಅನ್ನೋ ಸಂದರ್ಭದಲ್ಲಿ ಕೂಲಿಯನ್ನ ಕೇಳ್ಕೊಂಡು ಹೋಗ್ತಾರೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಒಬ್ಬ ಕುಲುಮೆ ಮಾಡ್ತಾ ಇರ್ತಾನೆ ಆಚಾರ. ಆ ಕುಲುಮೆಯವನ ಹತ್ರ ಹೋಗಿ, ಅಪ್ಪ ಒಂದು ಕೆಲಸವನ್ನ ಕೊಡಪ್ಪ, ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ನೀ ಏನ್ ಹೇಳ್ತೀಯ ಅದನ್ನ ಮಾಡ್ತಾನೆ. ಕೊನೆಗೆ ಆ ಕಬ್ಬಿಣವನ್ನ ಬಡಿಯುವಂತ ಸುತ್ತಿಗೆಯನ್ನು ಇಟ್ಕೊಂಡು ಕಬ್ಬಿಣವನ್ನ ಬಡಿಯುವಂತ ಕೆಲಸವನ್ನ ಆ ಮಹಾರಾಜರಿಗೆ ಹೇಳ್ತಾನೆ. ಆ ಮಹಾರಾಜರು ಬಡಿತಾ ಇದ್ದಾರೆ. ಬಡಿನನ್ ರಾಜ, ಬಡಿನನ್ ಚಿನ್ನ ಅಂತ ಹೇಳ್ತಾ ಇದ್ರೆ, ಅಯ್ಯೋ ನಾನು ಕೂಲಿ ಕೆಲಸ ಮಾಡ್ತಾ ಇದ್ರು, ನೀನು ನನ್ನ ರಾಜ ಅಂತ ಇದೆಯಲ್ಲೋ ಅಂತ ಮನಸ್ಸಿನಲ್ಲೇ ಸಂತೋಷ ಪಟ್ಕೋತಾರೆ. ಕೊನೆಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸವನ್ನ ಮಾಡಿದಾಗ ಅವರಿಗೆ 4 ಕಾಣಿಯನ್ನ ಕೊಡ್ತಾರೆ ಕುಲುಮೆಯವರು. ಆ 4 ಕಾಣಿಯನ್ನು ಒಂದು ಬಟ್ಟೆಯಲ್ಲಿ ಸುತ್ತುಕೊಂಡು ಅರಮನೆಗೆ ಬರ್ತಾರೆ. ನಂತರ ಗುರುಮಲ್ಲೇಶ್ವರನ ಮತ್ತೆ ಕರೆಸಿ ಅವರಿಗೆ ಪೂಜೆಯನ್ನ ಮಾಡಿ 4 ಕಾಣಿಯನ್ನ ಕೊಟ್ಟಾಗ ಗುರುಮಲ್ಲೇಶ್ವರ ಕಣ್ಣಿಗೆ ಹೊತ್ತುಕೊಂಡು ಆ ಗುರು ಕಾಣಿಕೆಯನ್ನ ಸ್ವೀಕರಿಸ್ತಾರೆ. ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ, ಅಂದ್ರೆ ಮಹಾರಾಜರಿಗೆ ಕಾಯಕವನ್ನ ಕಲಿಸಿದಂತಹ ಗುರುಗಳು ಯಾರು ಅಂದ್ರೆ ಶ್ರೀ ಗುರುಮಲ್ಲೇಶ್ವರ. ಅಂತಹ ಗುರುಮಲ್ಲೇಶ್ವರರ ಮಠದಲ್ಲಿ ನೀವಿದ್ದೀರಾ, ಎಂತಹ ಪುಣ್ಯವಂತರು ಅಂದ್ರೆ ಅದನ್ನ ಹೇಳತೀರದು. ಅಂತಹ ಒಂದು ವಿಶೇಷವಾದಂತಹ ಪರಂಪರೆಯಲ್ಲಿ ಇದ್ದೇವೆ. ನಾವು ಏನನ್ನೂ ಹೊತ್ಕೊಂಡು ಹೋಗೋದಿಲ್ಲ, ಎಷ್ಟು ಬೇಕು ಅಷ್ಟನ್ನ ಸಂಪಾದನೆ ಮಾಡಿ, ಹೆಚ್ಚಿಗೆ ಸಂಪಾದನೆಯನ್ನ ಮಾಡಿ ನಿಮ್ಮ ಜೀವನವನ್ನ ವ್ಯರ್ಥ ಮಾಡಿಕೊಳ್ಬೇಕು. ಮಕ್ಕಳು ಕೂಡ ಸಂಪಾದನೆಯನ್ನ ಮಾಡೋಕೆ ಹೋಗಿ ಅಸಂಗ್ರಹ ತತ್ವ ಅಂತ ಹೇಳ್ತಾರೆ ಶರಣರು. ಆ ತತ್ವವನ್ನ ನೀವು ರೂಢಿಸ್ಕೊಳ್ಳಿ. ಮಕ್ಕಳು ಕೂಡ ದುಡಿಯುವಂತೆ ಆಗಲಿ. ನೀವು ಹೆಚ್ಚಿಗೆ ಸಂಪಾದನೆ ಮಾಡಿದಾಗ ಮಕ್ಕಳು ಬೇರೆ ಬೇರೆ ಚಟಗಳನ್ನ ಕಲಿತು ಅವರು ಬೇರೆ ರೀತಿಯ ಕೆಲಸವನ್ನ ಕಲ್ತಿರೋದನ್ನ ನಾವು ನೋಡಬಹುದು. ಅದಕ್ಕೆ ಹೇಳ್ತಾರೆ, ಯಾರು ನಮ್ಮ ಮೋಳಿಗೆ ಮಾರಯ್ಯನವರು ಅಂದ್ರಲ್ಲ, ಯಾರು ಕಾಶ್ಮೀರದಿಂದ ಬಂದಂತಹ ಒಂದು ಅದ್ಭುತವಾದ ವಚನ ಹೇಳ್ತಾರೆ. ಆನೆ ಕುದುರೆ ಬಂಡಾರವಿರುತ್ತಲೇನು, ತಾನೆಂಬುದು ಪಡಿಯಕ್ಕಿ, ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೇ ನೆಪ್ಪುದು, ಕೈ ಬಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡ ವಾಯು ಇಲ್ಲ ಕಾಣ, ನೀ ಕಣಂಕ ಮಲ್ಲಿಕಾರ್ಜುನ ಅಂತ ಅರಸರಾಗಿದ್ದವರು, ಮಹಾರಾಜರಾಗಿದ್ದಂಥವರು ಈ ಒಂದು ವಚನವನ್ನ ಬರೀತಾರೆ. ನಿಜ ಅಲ್ಲ?
ಆನೆ ಕುದುರೆ ಭಂಡಾರ ನಿಲ್ದಾಡಿ ಏನಿದ್ರೆ ಎಷ್ಟು ಶ್ರೀಮಂತಿಕೆ ಇದ್ರೇನು, ಮನೆ ಮೇಲೆ ಮನೆ ಕಟ್ತೀವಿ, ಡೂಪ್ಲೆಕ್ಸ್ ಅಂತ ಕರಿತೀವಿ. ಮೊದಲಾದ್ರೂ ಅವಶ್ಯಕತೆ ಇತ್ತು, ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು, ಆಗ ಡೂಪ್ಲೆಕ್ಸ್ ಇದ್ರೆ ಅವಶ್ಯಕತೆ ಇತ್ತು. ಈ ಡೂಪ್ಲೆಕ್ಸ್ ಇರೋದು ಗಂಡ ಹೆಂಡತಿ ಮಗ, ಗಂಡ ಕೆಳಗಡೆ ಅದರ ಮೇಲೆ ಹೆಂಡತಿ ಅದರ ಮೇಲೆ ಮಗ, ಮೂರು ಜನ ನೋಡಂಗೆ ಇಲ್ಲ. ಆ ರೀತಿ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಆ ಡೂಪ್ಲೆಕ್ಸ್ ಮನೆಯಲ್ಲಿ ನಾವಿದ್ದೇವೆ ಅಲ್ವಾ. ಆನೆ ಕುದುರೆ ಭಂಡಾರ ಜನ ತಿನ್ನದೆಷ್ಟು ಪಡಿಯಕ್ಕೆ, ಹೊಟ್ಟೆ ತುಂಬದ್ಮೇಲೆ ಊಟ ಹಾಕಕ್ ಹೋದ್ರೆ ಸೇರೋದಿಲ್ಲ. ಒಂದು ಹಾವಿನ ಹಾಲು ಕುಡಿಯೋದು, ಒಂದು ಗ್ಲಾಸ್ ಹಾಲನ್ನು ಕುಡಿದು ಹೆಚ್ಚಿಗೆ ಕುಡಿಯಕ್ಕಾಗಿಲ್ಲ. ಮಲಗುವುದು ಅರ್ಧ ಮಂಚ, ನೀನು ಎಷ್ಟೇ ದೊಡ್ಡ ಮಂಚವನ್ನ ಕಟ್ಸಪ್ಪ, ದೊಡ್ಡ ಮಂಚವನ್ನ ಮಾಡಿಸು, ಮಲಗುವುದು ಅರ್ಧ ಮಂಚದಲ್ಲಿ ಮಾಡಿಸು. ಏನೇ ಇದ್ರು ಅಷ್ಟೇ ಮಾಡಿ. ನಾವು ತೀರಿ ಹೋದ ನಂತರ ಒಡಲು ಭೂಮಿಯ ಸಂಘ, ನನ್ನ ದೇಹ ಯಾವ್ದು ಸಂಘ ಆಗುತ್ತೆ? ಭೂಮಿಯ ಸಂಘ. ಒಡವೆ ತಾನೇ ನೆಪ್ಪದು, ಒಡವೆ ಯಾರ್ಯಾರು ತಗೊಂಡು ಹೋಗ್ಬಿಡ್ತಾರೆ. ಕೊನೆಗೆ ಒಬ್ರು ಮೂಗುತಿ ಹಾಕಿರ್ತಾರೆ, ಬರ್ತಾ ಇಲ್ಲ, ಕೊನೆಗೆ ಕುಡುಗಲ್ನ ತಕ್ಕೊಂಡು ಕುಯ್ತಾ ಇದ್ದಾರೆ. ಆ ದೃಶ್ಯವನ್ನ ನೋಡಿದ್ದೀವಿ ನಾವು. ಒಡವೆ ತಾನೇ ನೆಪ್ಪದು. ಕೈ ನೀಡಿದ ಮಾಡದಿ ಪರರ ಸಂಘ ಅಂದ್ರೆ ಅವರು ಮಕ್ಕಳ ಜೊತೆನೋ ಅಥವಾ ತನ್ನ ತಂದೆ ತಾಯಿಗಳ ಜೊತೆನೋ ಸಂತೋಷವಾಗಿರ್ತಾರೆ. ಪ್ರಾಣ ವಾಯುವಿನ ಸಂಘ, ಪ್ರಾಣ ಯಾವ್ದು ಸಂಘ ಹೊರಟೋಗುತ್ತೆ? ವಾಯುವಿನ ಸಂಘವೇ ಇರುತ್ತೆ. ಸಾವಿಂಗೆ ಸಂಗಡ ವಾರು ಇಲ್ಲ ಕಾಣ ನೀ ಕಣಂಕ ಮಲ್ಲಿಕಾರ್ಜುನ. ಸಾವಿನ ಜೊತೆ ಯಾರು ಬರ್ತಾರೆ? ಎಲ್ಲ ಫ್ರೆಂಡ್ಶಿಪ್ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲಿವರೆಗೆ? ಒಂದು ಹಂತದವರೆಗೆ. ಅದು ಮುಂದ ಮೇಲೆ ಯಾರು ಇಲ್ಲ. ಅಂತಹ ಒಂದು ಮೋಡಿಗೆ ಮಾರಯ್ಯನವರ ವಚನವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಶ್ರೀ ಗೋಪಿಶೆಟ್ಟಿಯವರ ಮಠ ಒಂದು ದೇವಲೋಕ ಆಗಿದೆ, ಸ್ವರ್ಗ ಆಗಿದೆ. ಎಲ್ಲ ಪೂಜ್ಯರುಗಳು ಹೋದ್ರು ಕೂಡ ನಮ್ಮ ಪೂಜ್ಯರು ಒಬ್ಬರಾದ್ರೂ ಕುಳಿತಿರೋದು ನಮ್ಗೆ ಒಂದು ಖುಷಿಯನ್ನ ತಂದುಕೊಟ್ಟಿದೆ. ಅವರ ಸಮ್ಮುಖದಲ್ಲಿ ಒಂದು ವಿಶೇಷವಾದಂತಹ ಒಂದು ಇದು. ಯಾಕಂದ್ರೆ ಜ್ಞಾನ ನಾವು ಬೇರೆ ಏನಾದ್ರೂ ಕೊಡ್ಬೋದು, ಜ್ಞಾನ ಕೊಡೋದಿದೆಯಲ್ಲ, ಆ ಪೂಜ್ಯರು ಮಾತನಾಡೋದು ಅಕ್ಷರಶಃ ಸತ್ಯ. ಆ ಹೇಳಿದಂತಹ ಮಾತುಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಆ ಟೈಮಲ್ಲಿ ದೊಡ್ಡಣ್ಣ ಉಂಡಿ ರಾಜಣ್ಣವರು ಹೇಳ್ದಂಗೆ ಹಸಿವು, ಆ ಹಸಿವನ್ನ ನೀಗಿಸಿದಂಥದ್ದು ಗೋಪಿ ಶೆಟ್ಟಿಯವರ ಮಠ. ಆ ನೀಗಿಸಿದಂತಹ ಹಸಿವನ್ನ ನೀಗಿಸಿದಂತಹ ಗೋಪಿ ಶೆಟ್ಟಿಯವರ ಮಠಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಇವತ್ತು ಕಂತೆ ಭಿಕ್ಷಾ ಕಾಯಕ ಸಂತ ಶ್ರೀ ಸಿದ್ದೇದೇವರು ಸ್ವಾಮೀಜಿಯನ್ನ ಕೊಟ್ಟಿದ್ದಾರೆ. ಎಂತಹ ವಿಶಿಷ್ಟವಾದದ್ದು. ಯಾಕಂದ್ರೆ ಹಸಿವನ್ನ ಕರ್ಕೊಳಕ್ ಆಗಲ್ಲ. ಈಗ ನೀವು ಸ್ವಲ್ಪ ಹೊತ್ತು ಮಾತಾಡ್ಬೋದು, 8 ಗಂಟೆ 8 ಬಾರಿ ಆಗೋಯ್ತು ಅಂದ್ರೆ ಏನಾಗುತ್ತೆ? ನಿಮಗೆ ಹಸುವಾಗುತ್ತೆ. ನಾನು ಎಷ್ಟೇ ಚೆನ್ನಾಗಿ ಮಾತನಾಡಿದ್ರು ಕೂಡ ಏನಾಗ್ತೀರಾ? ಹೊರಟೋಗ್ಬಿಡ್ತಾರೆ. ಚೇರ್ ಸೌಂಡ್ ಮಾಡ್ತೀರಾ, ಇನ್ನೂ ಸ್ವಲ್ಪ ಜೋರ ಸೌಂಡ್ ಮಾಡ್ತೀರಾ. ನಂತರ ಏನ್ ಮಾಡ್ತೀರಾ? ಒಬ್ಬೊಬ್ಬರಾಗಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಎಲ್ಲ ಇದ್ದೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಶರಣರು, ಹಸಿವೆಂಪ ಹೆಬ್ಬಾವು ಬಸುರ ಬಂದು ಹಿಡಿದರೆ ವಿಷವೇರಿ ಕೈಯ ಆಪಾದ ಮಸ್ತಕಕ್ಕೆ, ಹಸಿವಿಗೆ ಅನ್ನವನಿಕ್ಕಿ ವಿಷವ ನಿಳುಹಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಹೇಳ್ತಾರೆ. ಯಾರು ಅಲ್ವಾ? ಹಸಿವಿಗೆ ಅನ್ನವನ್ನು ಯಾರು ನೀಡ್ತಾನೋ ಅವನೇ ಗಾರುಡಿಗ ಅಂತ ಹೇಳ್ತಾರೆ. ಅಂತಹ ನಮ್ಮ ಶ್ರೀ ಸುಬ್ಬೇದೇವರು ಸ್ವಾಮೀಜಿಯವರು ವಿದ್ಯಾರ್ಥಿಯಾಗಿ ಪಡೆದಂತಹ ದೊಡ್ಡನಹುಂಡಿ ರಾಜಣ್ಣವರ ಏನ್ ಮಾಡಿದ್ದಾರೆ? ದೊಡ್ಡನಹುಂಡಿ ರಾಜಣ್ಣವ್ರನ್ನ ಅವರು ವಿದ್ಯಾರ್ಥಿಯನ್ನು ಪಡೆದು ಕೂಡ ಒಂದು ಖುಷಿ. ಯಾಕಂದ್ರೆ ಮುಂದೆ ಇಂತಹ ವಿದ್ಯಾರ್ಥಿ ಅವರ ಬಗ್ಗೆ ಒಂದು ಕೃತಿಯನ್ನ ಬರಿತಿರುವಂತ ಅವ್ರಿಗೂ ಗೊತ್ತಿಲ್ವೋ, ಆದ್ರೆ ಅವರು ಇವತ್ತು ಸಂತುಷ್ಟರಾಗಿದ್ದಾರೆ. ದೊಡ್ಡನಹುಂಡಿ ರಾಜಣ್ಣ ಸರ್ ತುಂಬಾ ವಿಶೇಷವಾದಂತಹ ಕೃತಿಯನ್ನ ಕೊಡುವುದರ ಮುಖಾಂತರ ಇವತ್ತು ಗೋಪಿ ಶೆಟ್ಟಿಯವರು ಕನ್ನಡ ಸಾಹಿತ್ಯದಲ್ಲಿ, ವಿಶ್ವ ಸಾಹಿತ್ಯದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ ಅಂತ ಹೇಳ್ತಾ, ಇವತ್ತು ನಮ್ಮ ಶ್ರೀ ಸೋಮಶೇಖರ ಸ್ವಾಮೀಜಿಗಳು ಕೂಡ ತುಂಬಾ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮೈಸೂರಿನಿಂದ ನಮ್ಮನ್ನ ಇಲ್ಲಿಗೆ ಕರೆಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿದ್ರು. ಅವರಿಗೂ ಶರಣಾರ್ಥಿಗಳನ್ನ ಅರ್ಪಿಸಿ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭುವಿಯನ್ನು ಬೆಳಗಿ ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ, ಇವತ್ತು ಬಸವನ ಬೆಳಕು ಗೋಪಿ ಶೆಟ್ಟಿಯವರು ರಾಮಾಪುರದಲ್ಲಿ ಬೆಳಗ್ತಾ ಇದೆ. ಅಂತಹ ಬೆಳಕಿನಲ್ಲಿ ಒಳ್ಳೆಯ ಬೆಳಕನ್ನ ಕಳೆದುಕೊಂಡು ನಿಮ್ಮ ಜೀವನವನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಸಾಕ್ಷಾತ್ಕಾರ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದೆರಡು ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ, ಬರುವೇನು ಬಂದೇ ಬರುವೇನು, ಬರುವೆ
ಬರುವೆನು ಬಂದೆ ಬರುವೆನು ಬರುವೇನು ಬಂದೆ ಬರುವೇನು ಬರುವೆನು ಬಂದೆ